ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ನಾನಿವತ್ತು ಮದುವೆ ಮನೇಲಿ ಮಾಡುವ ಹಾಗೆಯೇ ದೇವಸ್ಥಾನದೆಲ್ಲ ಮಾಡೋ ರುಚಿ ಕೊಡೋ ಅಂಥ ತಿಳಿ ಸಾಂಬಾರು ಸೇಮ್ ಟೇಸ್ಟ್ ಇರುತ್ತೆ. ಆ ಥರ ತಿಳಿ ಸಾಂಬಾರು ತುಂಬ ಸುಲಭವಾಗಿ ಮಾಡ್ತೀನಿ. ಹೇಗೆ ಅಂತ ನೋಡೋಣ ಬನ್ನಿ. ಅದಕ್ಕೆ ಬೇಕಾಗಿರೋ ಸಾಮಗ್ರಿಗಳೆಲ್ಲ ನೋಡಿ ಬನ್ನಿ ನೋಡೋಣ. ಒಂದು ಪಾತ್ರೆ ಬಿಸಿಯಾಗಿದೆ, ಎಣ್ಣೆ ಹಾಕಿ ಫಸ್ಟಿಗೆ ಸಾಸಿವೆ ಹಾಕ್ತಾಯಿದ್ದೀನಿ. ಹಾಗೆಯೇ ಅದಕ್ಕೆ ಒಣಮೆಣಸಿನ್ಕಾಯಿ ಒಂದು 4, ಹಸಿಮೆಣಸಿನ್ಕಾಯಿ ಒಂದು 4, ಕರಿಬೇವು ಸೊಪ್ಪು ಹಾಕ್ಕೋಬೇಕು. ಹಾಗೆಯೇ ನೋಡಿ ಹಿಂಗು ತುಂಬ ಇಂಪಾರ್ಟೆಂಟ್. ಹಿಂಗಿದ್ರೇ ಟೇಸ್ಟು. ಹಿಂಗೆ ಹಾಕಬೇಕು. ಒಂದು 2 ಮಿನಿಟ್ಸ್ ಬಿಟ್ಟು ಅದಕ್ಕೇ ಸಣ್ಣಕ್ಕೆ ಹೆಚ್ಚಿರೋ ಅಂಥ ಟೊಮೊಟೊ, ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಕಾಯಿ ತುರಿ ಹಾಕ್ಕೋಬೇಕು. ಒಟ್ಟಿಗೆ ಹಾಕ್ಕೋಬೇಕು. ಎಲ್ಲನೂ ಚೆನ್ನಾಗಿ ಆ ಟೊಮೊಟೊದಲ್ಲಿರೋಂಥ ಜ್ಯೂಸ್ ಬಿಟ್ಕೊಳ್ಳೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಈಗ ನೋಡಿ ಫ್ರೈ ಆಗಿದೆ. ಅದಕ್ಕೇ ನಾನು ಇವಾಗ ಸ್ವಲ್ಪ ಅರಿಶಿನ ಪುಡಿ ಹಾಕ್ತಾಯಿದ್ದೀನಿ. ಹಾಗೆಯೇ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೋಬೇಕು. ಹಾಗೆ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು 2-3 ಮಿನಿಟ್ಸ್ ಆದ ನಂತರ ಹುಣಸೆ ಹುಳಿ ಮಾಡ್ಕೊಂಡಿರ್ತೀವಲ್ಲ, ಹುಣಸೆ ಹಣ್ಣು ಕಿವುಚಿಟ್ಕೊಂಡಿರಬೇಕು, ಅದನ್ನು ಸೇರಿಸ್ಕೋಬೇಕು. ಈ ಟೈಮಲ್ಲಿ ಸೇರಿಸಿ ಹುಳಿ ಚೆನ್ನಾಗಿ ಫ್ರೈ ಆಗಬೇಕು. ಅದೆಲ್ಲ ಚೆನ್ನಾಗಿ ಮಿಕ್ಸ್ ಆಗಬೇಕು. ಅಲ್ಲಿವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಹಾಗೆಯೇ ಒಂದು ಸಣ್ಣ ಕುಕ್ಕರಿಗೆ ಒಂದು 200 ಗ್ರಾಮ್ ಅಥವಾ 1/4 kg ಅಷ್ಟು ಬೇಳೆನ ಚೆನ್ನಾಗಿ ಒಂದು 3-4 ವಿಸಲ್ ಆಗೋವರೆಗೂ ಚೆನ್ನಾಗಿ ಬೇಯಿಸ್ಕೋಬೇಕು. ಬೇಯಿಸಿಟ್ಕೊಂಡಿದ್ದೀನಿ ನನ್ನ ಪಕ್ಕಕ್ಕೆ. ಇದು ತಿಳಿ ಸಾಂಬಾರು ಪೌಡರು. ಇದು ತುಂಬ ಈಸಿ ಇದೆ. ಬೇಕಿದ್ದರೆ ನಾನು ಹಳೆ ವಿಡಿಯೋದಲ್ಲಿ ತಿಳಿ ಸಾರು ಪೌಡರ್ ರೆಸಿಪಿ ಇದೆ, ನೋಡಿ ಚೆಕ್ ಮಾಡಿ. ತುಂಬ ದಿನ ಇಟ್ಟರು ಏನಾಗಲ್ಲ, ತುಂಬ ದಿನ ಬರುತ್ತೆ ಒಂದ್ಸಲಿ ಮಾಡಿಟ್ಕೊಂಡ್ರೆ. ಒಂದ್ಸಲಿ ವಿಡಿಯೋ ನೋಡಿ ಟ್ರೈ ಮಾಡಿ. ನೋಡಿ ಇವಾಗ ಬೇಳೆ ಹಾಕ್ತಾಯಿದ್ದೀನಿ. ಬೇಯಿಸಿರೋದಂಥ ಬೇಳೆ ಕಟ್ಟು ಚೆನ್ನಾಗಿದಾಗಿರಬೇಕು. ತುಂಬ ಈಸಿ ಅಂದರೆ ಈಸಿ. ಸಿಂಪಲಾಗಿ ಏನಾದರೂ ಮಾಡಬೇಕು ತಕ್ಷಣಕ್ಕೆ ಅಂದಾಗ ಈ ಪೌಡರ್ ಮಾಡಿಟ್ಟರೆ ತುಂಬ ಈಸಿ ಆಗುತ್ತೆ ನಮಗೆ ಮಾಡ್ಕೊಳ್ಳೋದಕ್ಕೆ ಈ ಸಾಂಬಾರು. ಇನ್ನು ನಾವೆಲ್ಲ ಒಗ್ಗರಣೆ ಹಾಕ್ತಿದ್ದಂಗ್ಲೇ ಫುಲ್ ಘಮ ಘಮ ಅಂತ ಸ್ಮೆಲ್ ಬರುತ್ತೆ. ಹಪ್ಪಳ ಒಂದಿದ್ದರೆ, ಉಪ್ಪಿನಕಾಯಿ ಇದ್ದರೆ ಸಾಕು, ತುಂಬ ಟೇಸ್ಟ್ ಇರುತ್ತೆ ಊಟ ಮಾಡುವಾಗ. ನೋಡಿ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಳ್ಳಿ. ಇದು ತುಂಬ ಚೆನ್ನಾಗಿ ಕಲರ್ ಬರುತ್ತೆ ತಿಳಿ ಸಾರು. ಇಷ್ಟೇ, ಬೇರೆ ಏನೂ ಹಾಕೋದಿಲ್ಲ. ಚೆನ್ನಾಗಿ ಕುದಿಸ್ಕೋಬೇಕಿದು. ಚೆನ್ನಾಗಿ ಕುದಿ ಬಂದ್ರೇ ಟೇಸ್ಟ್ ಕೊಡೋದು ತಿಳಿ ಸಾರು. ಆಮೇಲೆ ಲಾಸ್ಟಿಗೆ ಸ್ವಲ್ಪ ಬೆಲ್ಲ ಹಾಕ್ಕೋಬೇಕು. ಬೆಲ್ಲ ಹಾಕೋದ್ರಿಂದ ಉಪ್ಪು, ಹುಳಿ, ಖಾರ ಎಲ್ಲ ಸಮವಾಗಿರುತ್ತೆ, ಚೆನ್ನಾಗಿರುತ್ತೆ ಟೇಸ್ಟು. ನೋಡಿ ಕುದೀತಾ ಇದೆ, ಚೆನ್ನಾಗಿ ಕುದಿಬೇಕು ಸಾರು. ಚೆನ್ನಾಗಿ ಕುದಿ ಬಂದರೆ ಸಾಕು, ಸಾಂಬಾರು ರೆಡಿ ಆಗುತ್ತೆ ತಿಳಿ ಸಾರು. ನೀವು ಒಂದ್ಸಲಿ ಟ್ರೈ ಮಾಡಿ, ಖಂಡಿತ ನಿಮ್ಗೆ ಇಷ್ಟ ಹಾಗೇ ಆಗುತ್ತೆ. ಸೇಮ್ ನೀವು ಮದುವೆ ಮನೆಯಲ್ಲಿ, ದೇವಸ್ಥಾನದಲ್ಲಿ ತಿನ್ನೋ ಟೇಸ್ಟ್ ಸಿಕ್ಕುತ್ತೆ. ಬೇಕಾದ್ರೆ ಮಾಡಿ ತಿಂದು ಬೇಕಾದ್ರೆ ನನಗೆ ಕಮೆಂಟ್ ಮಾಡಿ. ಹಾಗೆಯೇ ನಾನು ಮಾಡಿರೋಂಥ ಇವತ್ತಿನ ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆಯೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನಂಗೆ ಸಪೋರ್ಟ್ ಮಾಡಿ. ಪಕ್ಕದಲ್ಲಿರೋಂಥ ಬೆಲ್ ಐಕನ್ನ ಕ್ಲಿಕ್ ಮಾಡೋದು ಮಾತ್ರ ಮರಿಬೇಡಿ. ಬೆಲ್ ಐಕನ್ ಕ್ಲಿಕ್ ಮಾಡೋದ್ರಿಂದ ನಾನು ಮಾಡೋ ಎಲ್ಲ ವಿಡಿಯೋ ನೋಟಿಫಿಕೇಷನ್ನು ನಿಮ್ಗೆ ಬರುತ್ತೆ. ಸೊ ನೋಡಿ, ತಿಳಿ ಸಾರು ರೆಡಿ ಆಗಿದೆ. ತುಂಬ ಚೆನ್ನಾಗಿರುತ್ತೆ ರೈಸಿಗೆ. ನಾನೊಬ್ಬಳೇ ಸಾರು ಮಾಡ್ತಾ ವಿಡಿಯೋ ಮಾಡಿದ್ರಿಂದ ಸರಿಯಾಗಿ ವಿಡಿಯೋ ಮಾಡೋಕ್ಕಾಗಿಲ್ಲ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ. ರುಚಿ ಕೂಡ ತುಂಬ ಚೆನ್ನಾಗಿರುತ್ತೆ. ಸ್ವಲ್ಪ ತುಪ್ಪ ಹಾಕ್ಕೊಂಡು ತಿಂದರೆ ಅಂತೂ ಇನ್ನೂ ರುಚಿಯಾಗಿರುತ್ತೆ. ಐ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿರುತ್ತೆ ಅಂತ ನಂಬ್ತೀನಿ. ಥ್ಯಾಂಕ್ ಯು.